ಗುಡ್ ಈವ್ನಿಂಗ್. ನಮ್ಮ ಮೂರನೇ ಫೇಸಿನ ಜರ್ನಿ ಇವತ್ತು ಶುರು ಆಗಿದೆ. ಆಫ್ಟರ್ ಲಾಂಗ್ ಗ್ಯಾಪ್ ಬೀದರಿಂದ ಇವಾಗ ನಾವು ಹೈದರಾಬಾದ್ ಕಡೆ ಹೊರಟಿದ್ದೀವಿ, ನಾನು ನನ್ನ ಮಗ. ಲಾಸ್ಟ್ ಜರ್ನಿ ನಾವು ಪುಣೆಯಿಂದ ಬೀದರ್ಗೆ ಬಂದಿದ್ವಿ. ಇವಾಗ ಬೀದರಿಂದ ಹೈದರಾಬಾದ್ಗೆ ಹೋಗಿ ಇವತ್ತು ರಾತ್ರಿ ಹಾಲ್ಟ್ ಮಾಡಿ ಅಲ್ಲಿಂದ ನಮ್ಮ ಪ್ರಯಾಣ ಬೆಂಗಳೂರಿಗೆ. ನಾಳೆ ಬೆಳಗಿನ ಜಾವ ಹೊರಡ್ತೀವಿ. ನಾಳೆ ಮಧ್ಯಾಹ್ನ ಅಥವಾ ಸಾಯಂಕಾಲದೊಳಗೆ ಬೆಂಗಳೂರಿಗೆ ಹೋಗ್ಬಿಡ್ತೀವಿ. ಸೊ ಟೈಮ್ ಆಗಿದೆ 5:20. ಸ್ವಲ್ಪ ಬಿಸಿಲು ಕಡಿಮೆ ಆಗಲಿ ಅಂತ ನಿಧಾನಕ್ಕೆ ಹೊರಟಿದ್ದೀವಿ. ಇಲ್ಲಿಂದ ಹೈದರಾಬಾದ್ ನಮ್ಮ ಕಸಿನ್ ಮನೆ ಅರೌಂಡ್ 2 hours 45 minutes ಜರ್ನಿ ತೋರಿಸ್ತಾ ಇದೆ. ಹೈವೇ ಇದೆ ಇದು. ಸೊ ಹಂಗಾಗಿ ಬೇಗ ಹೋಗ್ಬೋದು ಅಂದ್ಕೊಂಡಿದ್ದೀವಿ. ಆಮೇಲೆ ಹೈದರಾಬಾದ್ ಸೇರಿದ್ಮೇಲೆ ಅಲ್ಲಿ ಸ್ವಲ್ಪ ಟ್ರಾಫಿಕ್ ಸಿಗ್ಬೋದು. ಅಪ್ ಟು ಹೈದರಾಬಾದ್ವರೆಗಂತೂ ಹೈವೇ ಇದೆ. ಆಮೇಲೆ ರೋಡು ಅಷ್ಟು ಬ್ಯುಸಿ ಇರಲ್ಲ. ಈ ನಮ್ಮ ಪ್ರಯಾಣ ಶುರುವಾಗಿದ್ದು ಮುನಿಯಾಲ್, ಉಡುಪಿಯಿಂದ. ಅಲ್ಲಿಂದ ಪುಣೆಯಿಂದ ಮುಂಬೈಯಿಂದ ಬೀದರ್. ಇವಾಗ ಬೀದರಿಂದ ಮತ್ತು ಹೈದರಾಬಾದ್ಗೆ ಹೋಗಿ ಅಲ್ಲಿಂದ ಬೆಂಗಳೂರು. ಬನ್ನಿ, ನಮ್ಮ ಜರ್ನಿ ಆಫ್ಟರ್ ಲಾಂಗ್ ಬ್ರೇಕ್ ಮತ್ತೆ ಶುರುವಾಗಿದೆ. ಇದು ಬೀದರ್ ನಮ್ಮೂರು, ನನ್ನ ಸ್ವಂತ ಊರು. ಇಲ್ಲಿ ನಮ್ಮ ಸಿಸ್ಟರ್ ಮನೆ, ಅಣ್ಣ, ಅದು ಇದು ಎಲ್ಲ ಮುಗಿಸ್ಕೊಂಡು ನನ್ನ ಮಗನೂ ಒಂದು ಸ್ವಲ್ಪ ದಿವಸ ಅವ್ರ ಕಸಿನ್ ಜೊತೆ ಎಲ್ಲ ಆಟ ಆಡ್ಕೊಂಡಿದ್ದ. ಸೊ ಹಂಗಾಗಿ ನಾನು ಒಂದು ಸ್ವಲ್ಪ ಬ್ರೇಕ್ ತಗೊಂಡೆ. ಇಲ್ಲಿಂದ ಹೈದರಾಬಾದ್. ನಮ್ಮ ಬೀದರ್ ನಗರಕ್ಕೆ ಆಂಧ್ರ ಪ್ರದೇಶ ಕೇವಲ 12 ಕಿಲೋಮೀಟ್ರ್ ಅಷ್ಟೇ. ಇವಾಗ ಮುಂದೆ ಒಂದು ಚೆಕ್ ಪೋಸ್ಟ್ ಬರುತ್ತೆ, ಅದು ಕರ್ನಾಟಕ. ಅಲ್ಲಿಗೆ ಮುಗೀತು. ಈಗ ನಾವು ನೆಕ್ಸ್ಟ್ ಮತ್ತೆ ಆಂಧ್ರಕ್ಕೆ ಎಂಟ್ರ್ ಆಗ್ತೀವಿ. ಲಾಸ್ಟು ನಗರನೂ ಲಾಸ್ಟು. ಆಮೇಲೆ ಯಾವುದೋ ಒಂದೆರಡು ಹಳ್ಳಿಗಳು ಎಲ್ಲೋ ಒಳಗಡೆ ಇರ್ಬೋದು. ಆದರೆ ಬೇಗ ನಾವು ಮತ್ತೆ ತೆಲಂಗಾಣ ಇದೆ. ಆ್ಯಕ್ಚುಲಿ ಮೊದಲು ಆಂಧ್ರ ಇತ್ತು, ಈಗ ತೆಲಂಗಾಣ. ಸೊ ಇಲ್ಲಿಂದ ತೆಲಂಗಾಣ ಸ್ಟಾರ್ಟ್. ನಾವು ತೆಲಂಗಾಣ ರಾಜ್ಯಕ್ಕೆ ಅಫಿಷಿಯಲ್ ಆಗಿ ಎಂಟ್ರ್ ಆಗಿಬಿಟ್ವಿ. ಸೊ ಈ ನಮ್ಮ ಜರ್ನಿಯಲ್ಲಿ ನಾವು ಕರ್ನಾಟಕ ಬಿಟ್ಟು ಕರ್ನಾಟಕದಿಂದ ಮಹಾರಾಷ್ಟ್ರ ಹೋದ್ವಿ, ಮಹಾರಾಷ್ಟ್ರದಿಂದ ಕರ್ನಾಟಕ ಬಂದ್ವಿ, ಮತ್ತು ಕರ್ನಾಟಕದಿಂದ ಇವಾಗ ತೆಲಂಗಾಣದಿಂದ ಆಂಧ್ರದಿಂದ ಮತ್ತೆ ಕರ್ನಾಟಕ ಸೇರ್ತೀವಿ. ಇದು ಒಂಥರ ದೊಡ್ಡ ರೌಂಡ್ ಸರ್ಕಲ್ ಆಗುತ್ತೆ. ಇವಾಗ ನನ್ನ ಜರ್ನಿ ಇಡೀ ಲೆಕ್ಕ ಹಾಕಿದ್ರೆ ಒಂದು ದೊಡ್ಡ ರೌಂಡ್ ಆಗುತ್ತೆ. ಈ ಕಡೆ ಬೇವಿನ ಮರ ನೋಡಿ ಎಷ್ಟೊಂದಿದೆ, ತುಂಬ ಇದ್ದಾವೆ. ಏನೋ ರೋಡ್ ಪರವಾಗಿಲ್ಲ, ರಿಪೇರಿ ಮಾಡ್ದಂಗಿದೆ. ನಾನು ಈ ರೋಡ್ಗೆ ಬಂದು ಹೋಗಿ ವರ್ಷದ ಮೇಲಾಯಿತು. ಹೋದ ವರ್ಷ ಕಾರಲ್ಲಿ ಬೆಂಗಳೂರಿಂದ ಬಂದಿದ್ದೆ. ಇವಾಗ ಬೈಕ್ 1 ವರ್ಷ ಆಯಿತು. ಪರವಾಗಿಲ್ಲ, ರೋಡ್ ರಿಪೇರಿ ಆಗಿದೆ. ನಾವೀಗ ಮುಂಬೈ ಹೈದರಾಬಾದ್ ಹೈವೇ ಕನೆಕ್ಟ್ ಆದ್ವಿ. ನಮ್ಮ ಬೀದರಿಂದ ಒಂದು 28 ಕಿಲೋಮೀಟ್ರ್ ಆಗಲ್ಲ ಅನಿಸುತ್ತೆ. ಮತ್ತೆ ನಾವು ಹೈವೇ ಕನೆಕ್ಟ್ ಆಗ್ತೀವಿ. ಸೊ ಇಲ್ಲಿಂದ ಫುಲ್ಲು ನ್ಯಾಷನಲ್ ಹೈವೇ. ಇಲ್ಲಿ ಒಳಗೆ ಒಂದು 20-25 ಕಿಲೋಮೀಟ್ರ್ ಮಾತ್ರ ಸ್ಟೇಟ್ ಹೈವೇ. ಬಟ್ ಒಂದು ಒಳ್ಳೆ ಇದು ಏನಂದರೆ ಅಪ್ ಟು ನಮಗೆ ಬೆಂಗಳೂರಿಂದ ಬೀದರ್ವರೆಗೂ ಫುಲ್ಲು ಹೈವೇ ಸಿಗುತ್ತೆ. ಇದು ನಾವು ಪುಣೆಯಿಂದ ಬೀದರ್ ಬರಬೇಕಾದ್ರೆ ಹುಮ್ನಾಬಾದ್ ದಾಟಿ ಮನ್ನಾಯಕ್ಕೇಳಿ ಅಂತ ಒಂದು ಊರು ಬಂತು. ಅಲ್ಲಿ ಲೆಫ್ಟ್ ತಗೊಂಡಿದ್ವಿ. ಅದಾದಮೇಲೆ ತಿರ್ಗಾ ಈಗ ಮತ್ತೆ ಅದೇ ಹೈವೇಗೆ ಜಾಯಿಂಟ್ ಆದ್ವಿ. ನಾವು ಯಾವಾಗಲೂ ಬೆಂಗಳೂರಿಂದ ಬರಬೇಕಾದ್ರೆ ನಾವು ಇದೇ ಹೈವೇ ಯೂಸ್ ಮಾಡ್ತೀವಿ. ಬೆಂಗಳೂರಿಂದ ಹೈದರಾಬಾದಿಂದ ಬೀದರ್. ಇದು ತುಂಬ ಈಸಿ ನಮಗೆ. ಮತ್ತು ನಾವು ಕರ್ನಾಟಕಕ್ಕೆ ಒಳಗಡೆಯಿಂದ ಬಂದರೆ ಮತ್ತೆ 70-100 ಕಿಲೋಮೀಟ್ರ್ ಎಕ್ಸ್ಟ್ರಾ ಆಗುತ್ತೆ. ಅದ್ರ ಜೊತೆಗೆ ಆಲ್ಮೋಸ್ಟ್ 7 ರಿಂದ 8 ಅವರ್ ಎಕ್ಸ್ಟ್ರಾ ಆಗುತ್ತೆ.
ಸೊ ಹಂಗಾಗಿ ನಮಗೆ ತುಂಬ ಕನ್ವೀನಿಯೆಂಟ್ ಇದು ಈ ಹೈವೇ. ಬಿಸಿಲು ಕಡಿಮೆ ಆಗಿದೆ. ಇಲ್ಲಿಂದ ಇನ್ನೂ ಜರ್ನಿ ಇದೆ 2 ಅವರ್ ಎಕ್ಸಾಕ್ಟ್ಲಿ. ನಮ್ಮ ಕಸಿನ್ ಮನೆ ಒಂದು 8 ಆಗ್ಬೋದು ಅಂದ್ಕೊಂಡಿದ್ದೀವಿ, ನೋಡಬೇಕು. ಅಲ್ಲಿ ಹೈದ್ರಾಬಾದ್ ಟ್ರಾಫಿಕ್ ಸ್ವಲ್ಪ ಕಡಿಮೆ ಇದ್ದರೆ ಬೇಗ ಹೋಗ್ಬಿಡ್ತೀವಿ. ನಾವು ಹೈದರಾಬಾದ್ ಪೂರ್ವ ದಿಕ್ಕಿಗೆ ಹೊರಟಿದ್ದೀವಿ. ಹಿಂದೆ ಎಷ್ಟು ಚೆನ್ನಾಗಿ ಸನ್ಸೆಟ್ ಆಗ್ತಾ ಇದೆ. ಇಲ್ಲಿ ಕನ್ನಡಿಯಿಂದ ಕಾಣಿಸುತ್ತೆ ಇಲ್ಲೋ ಗೊತ್ತಿಲ್ಲ, ಬಟ್ ತುಂಬ ಚೆನ್ನಾಗಿದೆ. ಈ ಬೀದರ್ ಹೈದರಾಬಾದ್ ಡಿಸ್ಟೆನ್ಸ್ ತುಂಬ ಕಡಿಮೆ ಇದೆ. ಒಂದು ನಂಗೆ ತಿಳಿದ ಪ್ರಕಾರ ಬಸ್ ಸ್ಟ್ಯಾಂಡ್ ಟು ಬಸ್ ಸ್ಟ್ಯಾಂಡ್ 120-130 ಇರ್ಬೋದು ಮ್ಯಾಕ್ಸಿಮಮ್. ಆಮೇಲೆ ನಮಗೆ ಮೊದಲಿಂದನೂ ಹೈದರಾಬಾದ್ ಕಮರ್ಷಿಯಲ್ ಕ್ಯಾಪಿಟಲ್ ಸಿಟಿ. ಸೊ ಏನೇ ವಾಣಿಜ್ಯ ವ್ಯವಹಾರಗಳೆಲ್ಲ ಇಲ್ಲೇ. ಅದ್ರ ಜೊತೆಗೆ ಹೈದರಾಬಾದಲ್ಲಿ ಆವಾಗ ಹಾಸ್ಪಿಟ್ಲಿಗೂ ತುಂಬ ಜನ ಹೋಗ್ತಾಯಿದ್ರು. ಸೊ ಯಾವುದು ಬೀದರಲ್ಲಿ ಟ್ರೀಟ್ಮೆಂಟ್ ಆಗಲ್ವೋ ಅದಕ್ಕೆಲ್ಲದಕ್ಕೂ ಹೈದರಾಬಾದ್ ರೆಕಮೆಂಡ್ ಮಾಡ್ತಿದ್ರು. ಸೊ ಹಾಗಾಗಿ ನಮಗೆ ಹೈದರಾಬಾದ್ ಒಂಥರ ಕಮರ್ಷಿಯಲ್ ಕ್ಯಾಪಿಟಲ್ ಸಿಟಿ. ಬೆಂಗಳೂರು ನಮಗೆ ಅಫಿಷಿಯಲ್ ಕ್ಯಾಪಿಟಲ್ ಸಿಟಿ ಇದ್ದರೂ ಕೂಡ ಹೈದರಾಬಾದ್ ನಮಗೆ ವಾಣಿಜ್ಯ ವ್ಯವಹಾರ. ಸೊ ಕತ್ಲಾಗ್ತಾ ಇದೆ, ಇನ್ನೇನು ಕತ್ಲಾಗ್ತಾ ಬಂತು. ಇನ್ನೊಂದು 55 ಕಿಲೋಮೀಟ್ರ್ ಇದೆ. ಗೂಗಲ್ ಹೇಳುತ್ತೆ 1 hour 40 minutes ಅಂತ. ಸೊ ಇದ್ರ ಪ್ರಕಾರ ನೋಡಿದ್ರೆ ತುಂಬ ಟ್ರಾಫಿಕ್ ಇರುತ್ತೆ ಅಂತ ಕಾಣುತ್ತೆ. ಸೊ ಸದಾಶಿವಪೇಟೆ ಬಂತು. ಬೀದರಿಂದ ಬರಬೇಕಾದ್ರೆ ಮೇಜರ್ ದೊಡ್ಡ ದೊಡ್ಡ ಊರುಗಳು ಸಿಗೋದು ಅಂದರೆ ಬೀದರ್, ಜಹೀರಾಬಾದ್, ಸದಾಶಿವಪೇಟ್, ಸಂಗಾರೆಡ್ಡಿ ಕ್ರಾಸ್, ಪಟಂಚೂರ್, ಆಮೇಲೆ ಹೈದರಾಬಾದ್. ಬೀದರಿಂದ ಎವ್ರಿ ಹಾಫ್ ಆ್ಯನ್ ಅವರ್ಗೆ ಒಂದು ಬಸ್ ಇತ್ತು ಆವಾಗ. ಬಹುಶಃ ಇವಾಗೂ ಇರ್ಬೋದು ಅಂದ್ಕೊಂಡಿದ್ದೀನಿ. ತುಂಬ ಫ್ರೀಕ್ವೆಂಟ್ ಬಸ್ಸುಗಳಿದೆ, ತುಂಬ ವ್ಯವಸ್ಥೆ ಇದೆ. ಸದಾಶಿವಪೇಟ್ ಇಲ್ಲಿ ಒಳಗಡೆ ಹೋಗ್ಬೇಕಂತೆ. ಇದು ಬೈಪಾಸ್, ಇದು ಹೈದರಾಬಾದ್ ಸ್ಟ್ರೈಟ್. ಇನ್ನು ಸಂಗಾರೆಡ್ಡಿನೇ ಬಂದಿಲ್ಲ, ಆವಾಗಲೇ ಹೈದರಾಬಾದ್ ಟ್ರಾಫಿಕ್ ಶುರು ಆಯ್ತು ನೋಡಿ. ಇನ್ನು ನಾವು ಹೋಗೋ ಡಿಸ್ಟೆನ್ಸ್ ಆಲ್ಮೋಸ್ಟು 37 ಕಿಲೋಮೀಟ್ರ್ ಇದೆ. ಇವಾಗಿಂದನೇ ಟ್ರಾಫಿಕ್ಕು. ಹೈದರಾಬಾದ್ ಕೂಡ ಬೆಂಗಳೂರು ಥರ ತುಂಬ ಬೆಳೆದೋಗ್ಬಿಟ್ಟಿದೆ. ಆಲ್ಮೋಸ್ಟ್ 50-60 ಕಿಲೋಮೀಟ್ರು ಫುಲ್ಲು ಸಿಟಿ. ಇನ್ನೇನು ಎಲ್ಲ ಊರುಗಳಲ್ಲಿ ಲೈಟ್ ಬಂದ್ಬಿಡ್ತು. ನಾವು ಇವತ್ತು ಇಲ್ಲಿ ಹಾಲ್ಟ್ ಮಾಡಿ ನಾಳೆ ಬೆಳಗಿನ ಜಾವ ನನ್ನ ಟಾರ್ಗೆಟ್ ಇದೆ 4 ಗಂಟೆಗೆ ಬಿಡಬೇಕು ಅಂತ. ನೋಡ್ಬೇಕು, ನನ್ನ ಮಗ ಎಲ್ಲ ಎದ್ದು ಎಷ್ಟು ಬೇಗ ರೆಡಿ ಆಗ್ತಾನೋ ಅದರ ಮೇಲೆ ಡಿಪೆಂಡು. ಟೋಲ್ ರೋಡ್ ಎಂಡ್ ವಿಜಯವಾಡ 365, ಹೈದರಾಬಾದ್ 64. ಅಂದರೆ ಬಸ್ ಸ್ಟ್ಯಾಂಡ್ 64 ಕಿಲೋಮೀಟ್ರ್ ಇದೆ. ನಮ್ಮ ಕಸಿನ್ ಮನೆ 37 ಕಿಲೋಮೀಟ್ರ್ ಇದೆ. ಆಲ್ಮೋಸ್ಟ್ ಒಂದು 20 ಕಿಲೋಮೀಟ್ರ್ ಕಡಿಮೆ ಆಗುತ್ತೆ. ಟ್ರಾಫಿಕ್ ನೋಡಿ ಹೆಂಗಿದೆ. ಇಲ್ಲೂ ವಿಪರೀತ ಟ್ರಾಫಿಕಪ್ಪ ಹೈದರಾಬಾದಲ್ಲಿ. ಬೆಂಗಳೂರಲ್ಲಿ ಇನ್ನೂ ಸ್ವಲ್ಪ ವ್ಯವಸ್ಥಿತವಾಗಿದೆ ಅನ್ನೋ ಅನಿಸುತ್ತೆ, ಆದರೆ ಹೈದರಾಬಾದಲ್ಲಿ ತುಂಬ ಆಟೋಗಳು, ರಿಕ್ಷಾಗಳು ತುಂಬ ಇದೆ. ಆಮೇಲೆ ಹೈದರಾಬಾದ್ ಸಿಕಿಂದ್ರಾಬಾದ್ 2 ಟ್ವಿನ್ ಸಿಟೀಸ್. ಸೊ ಅದರಿಂದ ಸ್ವಲ್ಪ ಟ್ರಾಫಿಕ್ ಜಾಸ್ತಿನೇ ಇರುತ್ತೆ. ಸೊ ಸಿಗ್ನಲ್ ಬಿಟ್ಟಿದೆ ಮೋಸ್ಟ್ಲಿ. ಇದು ಸಂಗಾರೆಡ್ಡಿ ಕ್ರಾಸು. ಇಲ್ಲಿಂದ ನೆಕ್ಸ್ಟು ಮುಗಿತಿನ್ನ ಹೈವೇ ಸಿಗಲ್ಲ ಇನ್ನು, ಇಲ್ಲಿವರೆಗೂ ಮಾತ್ರ ಹೈವೇ. ಬೀದರಿಂದ
ಇಲ್ಲಿಂದ ಹೊರಟು 1-1.5 ಗಂಟೆ ಆಯಿತು. ಇಲ್ಲೊಂದು ಹೈವೇ ಹತ್ರ ಯಾವುದೋ ಒಂದು ಬೇಕ್ರಿ ಇತ್ತು, ಅಲ್ಲಿ ಸ್ವಲ್ಪ ಹೊಟ್ಟೆಗೆ ಏನಾದರೂ ಮಾಡ್ಕೊಳ್ಳೋಣ ಅಂತ ನಿಲ್ಲಿಸಿದ್ವಿ. ಆಮೇಲೆ ಸಂಗಾರೆಡ್ಡಿ ಬರ್ತಾ ಇದ್ದಾಗೇ ಹೈದರಾಬಾದ್ ಟ್ರಾಫಿಕ್ ಶುರು ಆಗುತ್ತೆ. ಇಲ್ಲಿಂದ ಅವ್ರ ಮನೆಯಿಂದ 30 ಕಿಲೋಮೀಟ್ರ್ ಇದೆ, 1 ಅವರ್ ತೋರಿಸ್ತಾ ಇದೆ. ಸರಿ, ನೋಡ್ತೀವಿ. ಬಾಯ್. ಒಂದೊಳ್ಳೆ ಬ್ರೇಕ್ ತಗೊಂಡ್ವಿ. ಸಮೋಸ, ಕಚೋರಿ, ಸ್ವೀಟು, ಜ್ಯೂಸು ಎಲ್ಲ ಕುಡ್ಕೊಂಡು ಇವಾಗ ಮತ್ತೆ ಮುಂದೆ ಹೊರಟಿದ್ದೀವಿ. ಟ್ರಾಫಿಕ್ ವಿಪರೀತ ಇದೆ, ಅದಕ್ಕೆ ಅದು 30 ಕಿಲೋಮೀಟ್ರಿಗೆ 1.25 ಗಂಟೆ ತೋರಿಸ್ತಾ ಇದೆ. ಅದು ಬೇರೆ ಅವ್ರ ಮನೆ ಸಿಟಿ ಮಧ್ಯೆ ಇದ್ದಂಗೆ ಇದೆ. ಇದು ನಾನು ಅವ್ರ ಮನೆಗೆ ಹೋಗ್ತಾ ಇರೋದು 3ನೇ ಸಲ. ಮೊದಲೊಂದು ಸರಿ ಬೈಕ್ ರೈಡ್ ಬಂದಾಗ ಬೀದರಿಂದನೇ ಹೋಗಿದ್ದೆ. ಆಮೇಲೆ ಮೊನ್ನೆ ಕುಂಭಮೇಳಕ್ಕೆ ಹೋಗ್ಬೇಕಾದ್ರೆ ಇಲ್ಲಿಂದನೇ ಹೋದ್ವಿ. ಇದು ನನ್ನ 3ನೇ ಜರ್ನಿ ಇದು. ಔಟರ್ ರಿಂಗ್ ರೋಡ್, ನೆಹರು ಔಟರ್ ರಿಂಗ್ ರೋಡ್ ದಾಟ್ಕೊಂಡು ಮುಂದೆ ಹೋಗ್ತಾ ಇದ್ದೀವಿ. ವಿಪರೀತ ಧೂಳಿದೆ, ಅಲ್ಲಲ್ಲಿ ಹೈವೇ ಕೆಲಸ ನಡೀತಾ ಇದೆ, ಫುಲ್ಲು ಧೂಳು. ಇಲ್ಲಿಂದ ಅವ್ರ ಮನೆ 46 ನಿಮಿಷ ತೋರಿಸ್ತಾ ಇದೆ ಅಂತ. 19 ಕಿಲೋಮೀಟ್ರ್. ಏನು ಯಾವ ಸಿಟಿಗೆ ಹೋದ್ರೂ ಬರೀ ಟ್ರಾಫಿಕ್ ಜಾಮ್. ಮೊನ್ನೆ ಪುಣೆ ಹೋದಾಗ ಅಲ್ಲೂ ಟ್ರಾಫಿಕ್ಕೆ, ಇಲ್ಲೂ ಹಂಗೆ. ಇಲ್ಲಿ ಧೂಳು ನೋಡಿ ಹೆಂಗಿದೆ ಅಪ್ಪ. 2 ತಿಂಗಳಲ್ಲಿ ಇದು 2ನೇ ಸರಿ ಬರ್ತಾ ಇರೋದು ಕುಂಭಮೇಳ. ಅದಾದಮೇಲೆ ಇರಪ್ಪ ಸ್ವಾಮಿ, ಕುಂಭಮೇಳ ಆದಮೇಲೆ ಮತ್ತೆ ಫೆಬ್ರವರಿಯಲ್ಲಿ ಕುಂಭಮೇಳ ಆಯಿತು. ಇವಾಗ ಏಪ್ರಿಲಲ್ಲಿ ಮತ್ತೆ 2 ತಿಂಗಳ ಒಳಗೆ ಇದು 2ನೇ ವಿಸಿಟು. ಆವಾಗ ಕಾರಲ್ಲಿ, ಇವಾಗ ಬೈಕಲ್ಲಿ. ಓ ಮೈ ಗಾಡ್. ರಾಮನವಮಿ ಶಿವ ಎಲ್ಲ ಹಾಕಿದ್ದಾರೆ. ಓ, ಇದು ಚೆನ್ನಾಗಿದೆ ನೋಡಿ. ರಾಮ, ಹನುಮಂತ, ರಾಮ ಲೈಟ್. ಈ ಕಡೆ ಎಲ್ಲ ಪಟಂಚೆರು ಊರ ಹೆಸರು. ನೋಡಿ ಎಲ್ಲ ಹೆಂಗೆ ಓಡಿಸ್ತಾರೆ ಇವರೆಲ್ಲ. ಒಳ್ಳೆ ಹೊಗೆ ಬಿಟ್ಕೊಂಡು ಹೆಂಗೆ ಹೋಗ್ತಾ ಇದೆ ಗಾಡಿ ಅದು. ಹಾಂ, ಇವನು ಯಾರಪ್ಪ ಈ ಕಡೆ ಬರ್ತಾ ಇದ್ದಾನೆ. ಎಲ್ಲ ತಿಕ್ಕಲ್ ಥರ ಇದೆ ನೋಡಿ ಇಲ್ಲಿ ಟ್ರಾಫಿಕ್. ಹಾಂ, ತಿಕ್ಕಲ್ ಥರ ಇದೆ ಟ್ರಾಫಿಕ್ ಈ ಊರಲ್ಲಿ ಅಂದೆ. ವಿಪರೀತ ಟ್ರಾಫಿಕ್ ಇದೆ ಅಪ್ಪ. ಇದರಿಂದ ಯಾವುದೋ ಒಂದು ಸಿಗ್ನಲ್ ತೋರಿಸ್ತಾ ಇದೆ ರೆಡ್. ಫುಲ್ಲು 10 ನಿಮಿಷ ಆಯಿತು, ಇಲ್ಲ ಹೋಗ್ತಾನೇ ಇದೀವಿ. ಅದು ಬೇರೆ ಆ ಕಡೆ ಈ ಕಡೆ ರೋಡ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅಂತ ಕಾಣುತ್ತೆ. ಅಗಲ ಕಡಿಮೆ ಇದೆ, ಟ್ರಾಫಿಕ್ ಜಾಸ್ತಿ. ಈಗ ಮೋಸ್ಟ್ಲಿ ಯಾವುದಿದೆ, ಕುಕ್ಕಟ್ಪಲ್ಲಿ ಇರಬೇಕೇನೋ. ಯಾವುದೋ ಒಂದು ಜಮಾನದಲ್ಲಿ ಅವಾಗ ಓಡಾಡ್ತಾ ಇದ್ದಾಗ ಅದು ಸ್ವಲ್ಪ ಲೊಕೇಶನ್ಗಳೆಲ್ಲ ನೆನಪಿತ್ತು. ಈಗ ಹೈದರಾಬಾದ್ ಸಹವಾಸ ತಪ್ಪಿ 15-17 ವರ್ಷ ಆಯಿತು. ಆವಾಗ ಬೀದರಲ್ಲಿದ್ದಾಗ ಬರ್ತಾಯಿದ್ವಿ. ಏನೋ ಸುಮುಖ ಟ್ರಾಫಿಕಲ್ಲಿ ಗುದ್ದಾಡಿಕೊಂಡು ನಮ್ಮ ಕಸಿನ್ ರಾಜು ಮನೆ ಸೇರೋಷ್ಟರಲ್ಲಿ ರಾತ್ರಿ 8:15, 8:20 ಆಗಿತ್ತು. ಸೊ ಅವ್ರ ಮನೆಯಲ್ಲಿ ಭರ್ಜರಿ ಡಿನ್ನರ್ ಇತ್ತು. ಚೆನ್ನಾಗಿ ಊಟ ಮಾಡಿಕೊಂಡು ಅವ್ರ ಮನೆಯಲ್ಲಿ ಹಾಲ್ಟ್ ಮಾಡಿ ಮತ್ತು ನಮ್ಮ ಜರ್ನಿ ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗ್ ಶುರು ಆಯಿತು. ಸೊ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು.